ಹಾಯ್ ಎಲ್ಲರಿಗೂ ಟೆಕ್ ಇನ್ಫಾರ್ಮೇಷನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಇನ್ಫಾರ್ಮೇಷನ್ ವಿಡಿಯೋ ಏನಪ್ಪ ಅಂದರೆ, ನೀವೆಲ್ಲಾದರೂ ಆಚೆ ಹೋಗಿದ್ದಾಗ ನಿಮಗೆ ಅರ್ಜೆಂಟಾಗಿ ರೇಷನ್ ಕಾರ್ಡ್ ಬೇಕಾಗಿರುತ್ತೆ. ಸೊ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರೋಲ್ಲ, ನೀವು ಮನೆಗೆ ಹೋಗಿ ತೊಗೊಂಬರೋದಕ್ಕೆ ಟೈಮು ಇರಲ್ಲ. ಅಂಥ ಟೈಮಲ್ಲಿ ನಿಮ್ಮ ರೇಷನ್ ಕಾರ್ಡ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ. ಸೊ ಮೊದಲಿಗೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಏನಾದರೂ ಇದ್ದರೆ ಆ ರೇಷನ್ ಕಾರ್ಡ್ ನಂಬರ್ ಹಾಕಿ ಡೌನ್ಲೋಡ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಇನ್ ಕೇಸ್ ಆಫ್ ನಿಮ್ಮ ಹತ್ರ ರೇಷನ್ ಕಾರ್ಡ್ ನಂಬರ್ ಇಲ್ಲ, ಏನೂ ಇಲ್ಲ, ಅದನ್ನು ಲೀಸ್ಟಲ್ಲಿ ಫೈಂಡ್ ಔಟ್ ಮಾಡಿ ಯಾವ ರೀತಿ ಹುಡುಕೋದು ಅಂತ ನೋಡೋಣ. ಜಸ್ಟ್ ನೀವು ಯಾವುದಾದ್ರೂ ಒಂದು ಸೈಬರ್ಗೆ ಅಥವಾ ನಿಮ್ಮ ಹತ್ರ ಲ್ಯಾಪ್ಟಾಪು ಕಂಪ್ಯೂಟರ್ ಇದ್ದರೆ ಸೊ ಅದರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ಔಟ್ ತೊಗೊಂಡು ಕೊಡ್ಬೋದು. ಸೊ ಬನ್ನಿ ನೋಡೋಣ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಇದ್ದು ಆ ರೇಷನ್ ಕಾರ್ಡ್ ನಂಬರ್ನ ಇದ್ದು ರೇಷನ್ ಕಾರ್ಡ್ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಏನು ಮಾಡಬೇಕಂದ್ರೆ, ಫಸ್ಟು ಆಹಾರ ಕರ್ನಾಟಕ .ನಿಕ್ಕಿನ್ ಅಂತ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಮೇಲೆ ಲಾಗಿನ್ ಆಗಬೇಕು. ಇದರಲ್ಲಿ ಲಾಗಿನ್ ಆಗಿದ ತಕ್ಷಣ ನೋಡ್ತಿದ್ರಿ ಇಲ್ಲಿ ಆಹಾರ ಕರ್ನಾಟಕ .ನಿಕ್ಕಿನ್ ಅಂತ ಆ ವೆಬ್ಸೈಟ್ ಇದೆ. ಇದರಲ್ಲಿ ಈ ಸರ್ವಿಸ್ಗೆ ಕ್ಲಿಕ್ ಮಾಡಿ ಇದರಲ್ಲಿ ಶೋ ರೇಷನ್ ಕಾರ್ಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಥವಾ ಆರ್ಸಿ ನಮೂದಿಸಿ ಅಂತ ಬರ್ತಿದೆ. ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಇದ್ದಲ್ಲಿ ರೇಷನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ ಗೋ ಅಂತ ಟೈಪ್ ಮಾಡಿ ಇಲ್ಲಿ. ಸೊ ಗೋ ಅಂತ ಟೈಪ್ ಮಾಡಿದ್ಮೇಲೆ ಇಲ್ಲಿ ಸೆಲೆಕ್ಟ್ ಮೆಂಬರ್ ಅಂತ ಬರುತ್ತೆ. ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಆಗಿರುತ್ತದೋ ಆ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನನ್ನ ನಂಬರ್ ಲಿಂಕ್ ಆಗಿದೆ, ಅದಕ್ಕೋಸ್ಕರ ನನ್ನ ಹೆಸರನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಗೋ ಅಂತ ಕೊಟ್ಟರೆ OTP ಹ್ಯಾಸ್ ಬಿನ್ ಸೆಂಡ್ ಟು ಯುವರ್ ಮೊಬೈಲ್ ನಂಬರ್ ವಿಚ್ ಈಸ್ ರಿಜಿಸ್ಟರ್ಡ್ ವಿತ್ ಆಧಾರ್ ಅಂತ ಬರ್ತಿದೆ. ಆಧಾರ್ ನಂಬರ್ಗೆ ಯಾವ ನಂಬರ್ ಲಿಂಕ್ ಆಗಿರುತ್ತದೋ ಆ ನಂಬರ್ ಬರುತ್ತದೆ, OTP ಬರುತ್ತದೆ. ಸೊ ಇಲ್ಲಿ OTPಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. OTP ಬಂದು 481225. OTPಯನ್ನು ಹಾಕಿದ ನಂತರ ಗೋ ಅಂತ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ನೋಡ್ತಿರ್ಬೋದು ನಮ್ಮ ರೇಷನ್ ಕಾರ್ಡ್ ಇಲ್ಲಿ ಬಂತು. ಬಟ್ ಇಲ್ಲಿ ನೋಡ್ತಿರ್ಬೋದು ಸ್ಪೆಸಿಮೆನ್ ಕಾಪಿ ಅಂತ ಬರ್ತಿದೆ. ಸೊ ಇದನ್ನು ಸ್ಪೆಸಿಮೆನ್ ಕಾಪಿ ಯಾವ ರೀತಿ ಅಂತ ಡಿಲೀಟ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಸೊ ಇಲ್ಲಿ ನಿಮ್ಮ ಸ್ಪೆಸಿಫಿನ್ ಕಾಪಿ ಇದ್ರೂ ಓಕೆ ಅಂದ್ರೆ ಪರವಾಗಿಲ್ಲ, ಅದನ್ನು ಡಿಲೀಟ್ ಮಾಡ್ಬೋದು. ಈ ಸ್ಪೆಸಿಫಿನ್ ಡಿಲೀಟ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇರಲೇಬೇಕು, ಮೊಬೈಲಲ್ಲಿ ಮಾಡೋದಕ್ಕಾಗೋದಿಲ್ಲ. ಸೊ ಲ್ಯಾಪ್ಟಾಪಲ್ಲಿ ಇಲ್ಲಿ ಸಿಟ್ಟಿಂಗ್ಸ್ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಮೋರ್ ಟೂಲ್ಸ್ ಮೇಲೆ ಸೆಲೆಕ್ಟ್ ಮಾಡಿ ಡೆವಲಪರ್ ಟೂಲ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಥರ ಇದು ಓಪನ್ ಆಗುತ್ತೆ, ಕೋಡಿಂಗ್ ಓಪನ್ ಆಗುತ್ತೆ. ಇಲ್ಲಿ ಇದನ್ನ ಕ್ಲಿಕ್ ಮಾಡಿ ಜಸ್ಟ್ ಇದನ್ನು ತೊಗೊಂಬಂದು ಕರ್ಸರ್ ತೊಗೊಂಬಂದು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ನೋಡ್ತಿರ್ಬೋದು ಇದು ಕರೆಕ್ಟ್ ಆಗುತ್ತೆ. ಇಲ್ಲಿ ಸ್ಪೆಸಿಫಿನ್ PAG ಅಂತ ಇದೆಯಲ್ಲ ಅದನ್ನು ಫೈಂಡ್ ಮಾಡಿ ಅದನ್ನು ಜಸ್ಟ್ ಡಿಲೀಟ್ ಮಾಡಿ ಎಂಟರ್ ಕೊಟ್ಟರೆ ಸ್ಪೆಸಿಮನ್ ಅನ್ನೋದು ಹೋಗ್ಬಿಡ್ತೈತೆ. ಮತ್ತೆ ಇದನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ನಿಮ್ಮ ರೇಷನ್ ಕಾರ್ಡ್ನ ವ್ಯೂ ಮಾಡ್ಕೋಬೋದು. ಈಗ ಸ್ಪೆಸಿಮನ್ ಕಾಪಿ ಅಂತ ಬರ್ತಿಲ್ಲ. ಸೊ ಈಗ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಈ ರೀತಿ ಡೌನ್ಲೋಡ್ ಮಾಡ್ಕೋಬೋದು. ಇನ್ ಕೇಸ್ ಆಫ್ ರೇಷನ್ ಕಾರ್ಡ್ ನಂಬರ್ ಇಲ್ಲ ಅಂದ್ರೂ ಯಾವ ರೀತಿ ಫೈಂಡ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಇಲ್ಲಿ NFSA ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ಫಸ್ಟ್ ಅಲ್ಲಿ ಬರ್ತಿದೆಯಲ್ಲ ಆ ವೆಬ್ಸೈಟ್ ಮೇಲೆ ನೋಡ್ಕೊಳ್ಳಿ. ಇಲ್ಲಿ ರೇಷನ್ ಕಾರ್ಡ್ ಡೀಟೇಲ್ಸ್ ಆನ್ ಸ್ಟೇಟ್ ಅಂತ ಬರ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಸ್ಟೇಟಸ್ ಡಿಸ್ಟಿಕ್ ವೈಸ್ ಲಿಸ್ಟ್ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಮ ಕರ್ನಾಟಕ ಸ್ಟೇಟ್ ಆಗಿರೋ ಯಾವ ಸ್ಟೇಟ್ ಇದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಂಡೆ. ಇಲ್ಲಿ ಲೀಸ್ಟ್ ಬಂತು. ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬೆಂಗಳೂರು ರೂರಲ್ ನನ್ನ ಡಿಸ್ಟಿಕ್ಕು. ಸೊ ನೋಡ್ಕೊಂಡೆ. ಮತ್ತೆ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಲಮಂಗಲ ಸೆಲೆಕ್ಟ್ ಆಯಿತು. ತಾಲೂಕನ್ನ ಸೆಲೆಕ್ಟ್ ಮಾಡಿದ್ಮೇಲೆ ನಿಮ್ಮ ಗ್ರಾಮ ಪಂಚಾಯತಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ಇರುತ್ತೆ, ಹುಡುಕಿ ಗ್ರಾಮ ಪಂಚಾಯತಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನನ್ನ ಗ್ರಾಮ ಪಂಚಾಯತಿನ ಸೆಲೆಕ್ಟ್ ಮಾಡ್ಕೊಂಡೆ. ಇಲ್ಲಿ ನಿಮ್ಮ ರೇಷನ್ ಕಾರ್ಡಲ್ಲಿ ಯಾರ ಹೆಸರು ಇರುತ್ತೋ ಆ ರೇಷನ್ ಕಾರ್ಡಲ್ಲಿ ಇರೋರನ್ನ ಹುಡುಕ್ಬೇಕಾಗುತ್ತೆ. ಬೆಸ್ಟ್ ಇಲ್ಲಿ ನಂಬರ್ ಬರ್ತಿರುತ್ತೆ, ಇಲ್ಲಿ ಹೆಸರು ಬರ್ತೈತೆ. ಜಸ್ಟ್ ಲ್ಯಾಪ್ಟಾಪಲ್ಲಿ ಆದರೆ ಕಂಟ್ರೋಲ್ F ಫೈಂಡ್ ಮಾಡಿ. ಸೊ ಇಲ್ಲಿ ನಮ್ಮ ಅಪ್ಪ ಹೆಸರು ಹಾಕಿ ಸರ್ಚ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಅಪ್ಪ ಹೆಸರು ಹಾಕಿ ಸರ್ಚ್ ಮಾಡಿದೆ, ಸಿಕ್ತು. ಜಸ್ಟ್ ಆ ನಂಬರ್ನ ಕ್ಲಿಕ್ ಮಾಡಿದರೆ ಈ ರೀತಿ ಓಪನ್ ಆಗುತ್ತೆ. ಈ ನಂಬರ್ನ ತಗೊಂಡೋಗಿ ಇದು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಆಗಿರುತ್ತದೆ. ಈ ನಂಬರ್ನ ತಗೊಂಡೋಗಿ ಜಸ್ಟ್ ಅಲ್ಲಿ ಹಾಕಿ ಫಸ್ಟ್ ತೋರಿಸೋ ವೆಬ್ಸೈಟಲ್ಲಿ ಹಾಕಿ ಈ ರೀತಿ ಡೌನ್ಲೋಡ್ ಮಾಡ್ಕೊಬೋದು.
ಥ್ಯಾಂಕ್ ಯು. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.